ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾವು 2025 ಎಂಡಿಂಗ್ ಅಂದರೆ 2026 ಹೊಸ ವರ್ಷಕ್ಕೆ ಪಾರ್ಟಿ ಮಾಡಿದ್ದು ನಮ್ಮ ಮನೆಯವರು, ನಮ್ಮ ಕುಟುಂಬ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದೀರ ನೀವೇ. ತುಂಬ ಚೆನ್ನಾಗಿತ್ತು. ಚಿಕನ್ ಲೆಗ್ ಪೀಸ್ಗಳನ್ನ ತಗೊಂಡು ಅದರಲ್ಲಿ KFC ಚಿಕನ್ ಮಾಡಿದ್ದು ತುಂಬ ಅಲ್ಟಿಮೇಟ್ ಆಗಿತ್ತು. ಅದು ಸುಮಾರು ಒಂದು ಕೋಳಿನ 4ರಿಂದ 5 ಪೀಸ್ ಮಾತ್ರ ಮಾಡಿ ಅದನ್ನು ಒಂದು ವಿಡಿಯೋ ನೋಡ್ಕೊಂಡು ಅಷ್ಟೇ ನೀಟಾಗಿ ನಮ್ಮ ಅಣ್ಣ ಮಾಡಿದರು. ಇವರೇ ನಮ್ಮ ಭಟ್ರು, ನಮ್ಮ ಅಣ್ಣ ಸಖತ್ತಾಗಿ ಮಾಡಿದರು. ಇಲ್ಲಿ ನೋಡಿ ನಮ್ಮ ಅತ್ತೆ ಮಗಳು ಹೆಂಗೆ ರುಬ್ತಾ ಇದ್ದಾಳೆ ಅಂತ. ಇವಳು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ಲು ಇವತ್ತು. ತುಂಬ ಚೆನ್ನಾಗಿ ಬೆಂದಿತ್ತು, ತುಂಬ ಟೇಸ್ಟಿಯಾಗಿತ್ತು, ಅತ್ಯುತ್ತಮವಾಗಿ ಮಾಡಿದ್ದು. ಅಷ್ಟೇ ಖುಷಿ ಆಯಿತು. ಹೊಸ ವರ್ಷದ ದಿವಸ ಎಲ್ಲೋ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಕ್ಕಿಂತ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಪಾರ್ಟಿ ಮಾಡಿದರೆ ಎಷ್ಟು ಖುಷಿಯಾಗಿರುತ್ತೆ ಅಂತ ತುಂಬ ಎಂಜಾಯ್ ಮಾಡೋದು. ನಾವು ಇದೇ ಥರ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿರ್ತೀವಿ. ನೋಡಿ, ಇಲ್ಲಿ ನಾನು ಯಾವ ಥರ ಎಲ್ಲ ಪ್ರಿಪ್ರೇಷನ್ ತಗೊಂಡು ಬಂದಿದ್ದೀನಿ. ಇನ್ನು ನಮ್ಮ ತಮ್ಮದಿರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಅದೇ ಥರ ಅತ್ಯುತ್ತಮವಾಗಿ ಐಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದು. ಇದರಲ್ಲಂತೂ ಕಿತ್ತಾಡ್ಕೊಂಡು ತಿಂದರು. ನೋಡಿ, ಅಲ್ಲಿ ಬೇಸ್ ಹಾಕ್ತಿದ್ದಂಗೆ ಒಂದು ಚೂರು ಬಿಡ್ತಾಯಿಲ್ಲ, ಎಲ್ಲ ತಗೊಂಡು ರುಬ್ಬ ಹಾಕ್ಬಿಟ್ರೆ ಹಾಕೊಂಡು. ಇವನು ನನ್ನ ತಮ್ಮ ಸಚಿನ್ ಅಂದ್ಬಿಟ್ಟು ನಮ್ಮ ಆಂಟಿ ಇವರು. ಅದೇ ಥರ ನೋಡಿ, ಇನ್ನೊಂದು ಸ್ವಲ್ಪ ಬೇರೆ ಉಳ್ಕೊಂಡಿತ್ತೆ. ಇದನ್ನು ಚೂರು ಬೇಯಿಸ್ಬಿಟ್ಟು ತಿಂದುಬಿಟ್ಟು ನೆಕ್ಸ್ಟು ಇನ್ನೂಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಇವರೆಲ್ಲ ನಮ್ಮ ಅತ್ತಿಗೆ, ಇವರಿಬ್ಬರು ನಮ್ಮ ಅತ್ತಿಗೆದಿರು, ನನ್ನ ತಮ್ಮದಿರು, ನಾನು. ಸಕ್ಕತ್ತಾಗಿತ್ತು. ಎರಡು 2026 ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಚೆನ್ನಾಗಿ ಖುಷಿಯಿಂದಿರಿ. ನಿಮ್ಮ ಕನಸುಗಳು ನನಸಾಗಲಿ. ಅದೇ ಥರ ನೋಡಿ, ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿಲಿ ಇದು ಒಂಥರ ಡಿಫ್ರೆಂಟ್ ಸ್ಟೈಲ್ ಬಿರಿಯಾನಿ. ಗ್ರೇವಿ ಮತ್ತು ರೈಸ್ ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನೋವಂಥದ್ದು ತುಂಬ ಚೆನ್ನಾಗಿತ್ತು. ಬಾಸುಮತಿ ರೈಸಲ್ಲಿ ಮಾಡಿರೋಂಥದ್ದು ತುಂಬ ಟೇಸ್ಟಿಯಾಗಿ ಮಾಡಿದರು ನಮ್ಮ ಅಣ್ಣವರು. ಒಂದೊಂದು ಪ್ಲೇಟ್ ತಗೊಂಡು ಬಾಳೆದೆಲೆಗೆ ಹಾಕ್ಕೊಂಡು ಕೆಲವರು ನಾರ್ಮಲ್ ಪ್ಲೇಟ್ಗೆ ಹಾಕ್ಕೊಂಡು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದರು. ಭಾಳ ಚೆನ್ನಾಗಿ ಬಂದಿತ್ತು ಟೇಸ್ಟು. ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಯಾವ ಥರ ಟೇಸ್ಟ್ನ ಸವಿತಾ ಇದ್ದಾರೆ, ಸವಿರುಚಿ ಯಾವ ಥರ ಸವಿತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ನಮ್ಮ ಸಚಿನ್ ಅವರು ನಿಂತ್ಕೊಂಡೇ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಕುತ್ಕೊಂಡು ಬ್ಯಾಟಿಂಗ್ ಮಾಡೋ ಅಂದರೆ ಇಲ್ಲ ನಿಂತ್ಕೊಂಡ್ರಿಂದ ಸ್ವಲ್ಪ ಜಾಸ್ತಿ ತಿನ್ಬೋದು ಅಂತ. ನಮ್ಮ ಅತ್ತಿಗೆ ಅವರು ನಿಧಾನವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇದು ಮಟನ್ ಕುರ್ಮಾ ಅಲ್ಲ, ಇದು ಮಟನ್ ಗೀ ರೋಸ್ಟು. ನಾನು ಮಿಸ್ ಮಾಡಿ ಹೇಳ್ಬಿಟ್ಟೆ. ಮಟನ್ ಗೀ ರೋಸ್ಟು ತುಂಬ ಅತ್ಯುತ್ತಮವಾಗಿದೆ, ಅಲ್ಟಿಮೇಟ್ ಆಗಿದೆ. ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಎಲ್ಲರೂ ಕೂಡ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರು. ಜೊತೆಗೆ ಪರೋಟನೂ ಕೂಡ ಇದೆ. ಒಲೆ ಊಟ ತುಂಬ ಚೆನ್ನಾಗಿರ್ತದೆ. ಒಲೆ ಊಟ ಸೂಪರ್ ಆಗಿದೆ. ಮಟನ್ ಗೀ ರೋಸ್ಟು ಎಂತ ಸಖತ್ತಾಗಿದೆ. ಮಟನ್ ಗೀ ರೋಸ್ಟು 2025ಕ್ಕೆ ಮಟನ್ ಗೀ ರೋಸ್ಟ್ ಕಂಪ್ಲೀಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಬೇರೆ ಥರ ಮಾಡ್ತೀವಿ. ಈಗ ನೋಡಿ ಮಟನ್ ಹೆಂಗಿದೆ ಅಂದರೆ ದೋಸೆ ನೋಡಿ ನನ್ನ ಕಷ್ಟದಲ್ಲಿ ಮಟನ್ನು ಬರೀ 3 ಬೆಳಲ್ಲಿ ಕಟ್ಟಾಗುತ್ತೆ. ಸೂಪರ್. ನೋಡಿ ಸಕ್ಕತ್ತಾಗಿದೆ ಮಟನ್. ನೋಡಿ, ಇವು ಸಾಕಾಗಿದೆ. ಎಂಥ ಸಕ್ಕತ್ತಾಗಿತ್ತು ಅಂತಂದರೆ ಅಲ್ಟಿಮೇಟ್ ಆಗಿತ್ತು. ಯಾವುದೇ ಹೋಟ್ಲಲ್ಲೂ ಕೂಡ ಇಷ್ಟು ಟೇಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂಥರ ಚೆನ್ನಾಗಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ಹೊಸ ವರ್ಷ ಆಚರಣೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಹೊರಗಡೆ ಟ್ರಿಪ್ ಹೋಗ್ದಲೇ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಕುಟುಂಬದ ಜೊತೆ ಸೇರಿಕೊಂಡು ನೀವೊಂದು ಈ ಥರ ಮಾಡಿಕೊಂಡು ಎಂಜಾಯ್ ಮಾಡಿ. ಮತ್ತು ಊಟ ಎಲ್ಲ ಮುಗಿಸಿದ ಮೇಲೆ ನೆಕ್ಸ್ಟು ನಾವು ಕೇಕ್ನ ಕಟ್ ಮಾಡಿಸ್ತೋ. ಕೇಕ್ ಹೊಸ ವರ್ಷದ ಪ್ರಯುಕ್ತವಾಗಿ ಹಾಗೂ ಅಣ್ಣನ ಬರ್ತ್ಡೇನೂ ಕೂಡ ಇರೋದ್ರಿಂದ ಆ ಕೇಕನ್ನು ನಾವು ಕಟ್ ಮಾಡಿಸ್ತೀವಿ. ಎಲ್ಲರೂ ಕೂಡ ಕೇಕೆಲ್ಲ ಕಟ್ ಮಾಡಿ ಆರಾಮಾಗಿ ತುಂಬ ಚೆನ್ನಾಗಿತ್ತು. ಹೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಈ ಥರ ಎಲ್ಲ ಸೇರಿಕೊಂಡು ಮಾಡ್ತಾ ಇರ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಮಕ್ಳುಗಳೆಲ್ಲ ಸೇರಿಕೊಂಡು ಕೇಕ್ನ ಕಟ್ ಮಾಡಿದರು. ಆ ಕೇಕು ಒಂದು ರೌಂಡ್ಗೂ ಬರೋಲ್ಲ. ಯಾಕೆ ಅಂತಂದರೆ ಎಲ್ಲರೂ ಸಣ್ಣ ಪೀಸ್ ಯಾರೂ ತಗೊಳ್ಳಲ್ಲ. ಎಲ್ಲ ದಪ್ಪ ಪೀಸ್ ತಗೊಂಡು ಬಡ್ದಾಕ್ತಾರೆ. ನೋಡಿ, ಈಗ 1 ನಿಮಿಷದಲ್ಲಿ ಖಾಲಿ ಆಗುತ್ತೆ ಚೂಮ್ ಅಂತಾರಂದ. ಇನ್ನು ಮಕ್ಳುಗಳು ಎಷ್ಟು ಚೇಷ್ಟೆ ಮಾಡ್ತವೆ ಅಂದರೆ ನಮಗಿಂತ ಎಕ್ಸೈಟ್ ಆಗಿರ್ತಾರೆ. ಅಂದರೆ ತುಂಬ ಖುಷಿಯಾಗಿ ಅವರು ಮಕ್ಕಳುಗಳಿರ್ತಾರೆ. ಅದರಲ್ಲಾಗಿ ನಮ್ಮ ಚಿರು ತುಂಬ ಚೇಷ್ಟೆ, ಒಳ್ಳೆ
ಜಂಪಿಂಗ್ ಜಪಾಕ್ ಅಂತಾರಲ್ಲ ಹಂಗೆ ಸುಮ್ಮನೆ ನೆಗ್ಕೊಂಡು ಕುಣ್ಕೊಂಡು ಆಡ್ಕೊಂಡು ಅಷ್ಟು ಚೆನ್ನಾಗಿ ಆಟಾಡ್ತಾನೆ ನಮ್ಮ ಚಿರು ಅಂತ, ನಮ್ಮ ಅಣ್ಣನ ಮಗ. ತುಂಬ ಚೆನ್ನಾಗಿತ್ತು. ಓವರಾಲ್ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಮತ್ತೆ ಸಿಗೋಣ.